ಆದ್ರೆ ಅದು ತುಂಬಾ ವರ್ಷನ್ಸ್ ಹೋದ್ಮೇಲೆ ಮೇಡಮ್ ಇವತ್ತು ಒಂದು ಬೆಸ್ಟ್ ವರ್ಷನ್ ಎಲ್ಲ ನೋಡ್ತಿದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಹಿಂದೆಗಡೆ ತುಂಬಾ ವರ್ಕ್ ಮಾಡ್ತಾರೆ ಪ್ರೇಮ್ ಸರ್. ಅಂದ್ರೆ ಒಂದು ಪಾತ್ರ ಇಷ್ಟೇ ಬಿಹೇವ್ ಮಾಡಬೇಕು, ಅದಕ್ಕೊಂದು ವೇವ್ ಲೆಂತ್, ಅದನ್ನು ಇಷ್ಟೇ ಎಕ್ಸ್ಪ್ರೆಸಿವ್ ಆಗಿರ್ಬೇಕು ಅನ್ನೋದ್ರಿಂದ ಹಿಡಿದು ಅದನ್ನ ಆರ್ಟಿಸ್ಟ್ ಸ್ಪಾಟ್ ಅಲ್ಲಿ ಯಾವ ತರ ಚೇಂಜಸ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್, ಮೊದಲನೇ ಸಲ ಮುಚ್ಚಿಡ್ತಿದ್ದೀನಿ ಆ ಡೈಲಾಗ್ ನಾವು ನಾರ್ಮಲ್ ಮುಚ್ಚಿಡ್ಕೊಂಡು ನೆಲದಲ್ಲಿ ಬಿದ್ದಿರೋ ಮುಚ್ಚಿಡ್ಕೊಂಡು ಹೇಳ್ತಾನೆ ಅಂತ ಪ್ರೊಡಿಕ್ಷನ್ ಅಲ್ಲಿ ನಾನ್ ಬರ್ದಿದ್ದು. ಬಟ್ ಪ್ರೇಮ್ ಸರ್ ಅಲ್ಲಿ ಯಾವ್ದೋ ಒಬ್ಬನ ಸಾಯಿಸಿ ಅವ್ನ ಹೆಗ್ಲು ಮೇಲೆ ಹಾಕೊಂಡು ಅದ್ರ ಮೇಲೆ ಒಂದ್ 2-3 ವಾಕ್ ಮಾಡ್ಕೊಂಡು ಅದು ಮಾಸಿವ್ ಆಗಿ ಅದು ಬೇರೆ ತರನೇ ಟ್ರೈ ಮಾಡ್ತಾರೆ. ಅದೆಲ್ಲ ಪ್ರೇಮ್ ಸರ್ ಹಾಕಿದ್ ಚಾಲೆಂಜ್ಗಳು. ಆ ತರ ಇದ್ದಾಗ ಆ ಸ್ಪಾಟ್ಗೆ ಒಂದು 23 ಡೈಲಾಗ್ ಬರ್ದಿದ್ದೀನಿ ನಾನು. ಮಗ ಈ ತರ ಒಂದು ಮಾಸ್ ಡೈಲಾಗ್ ಬೇಕು, ಒಂದೇ ಡೈಲಾಗು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದು ಇವತ್ತೆಲ್ಲರೂ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಖುಷಿ ಇದೆ. ನೀವು ಪ್ರೇಮ್ ಸರ್ ಅವ್ರ ಜೊತೆ 4 ವರ್ಷದಿಂದ ಇದ್ದೀರಿ ಅಂದ್ರೆ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ಅವ್ರ ಜೊತೆಗಿನ ಒಡನಾಟ ಹೇಗಿದೆ? ರಕ್ಷಿತಾ ಮ್ಯಾಮ್ ಜೊತೆ ಪ್ರೇಮ್ ಸರ್ ಜೊತೆ ಒಡನಾಟ ಹೇಗಿದೆ? ಅರೆ ನಾನು ಲಾಸ್ಟ್ ಹೇಳಿದ್ನ ಮೇಡಮ್, ಅವ್ರ ಹತ್ರ ಕೆಲಸ ಮಾಡೋ ಹುಡುಗರು ಅಂದ್ರೆ ಒಂಥರ ಮನೆ ಮಕ್ಕಳಿದ್ದಂಗೆ. ಅವ್ರ ಮನೆ ಪ್ರತಿ ಫಂಕ್ಷನ್ ಆಗಿದ್ರು ನಾವಿರ್ತೀವಿ. ಆಮೇಲೆ ಪ್ರತಿ ಒಂದು ಸಣ್ಣ ಪುಟ್ಟ ಪೂಜೆಗಳಿದ್ರು ಅವ್ರು ಇರ್ಬೇಕು ನಮ್ಮ ಹುಡುಗರು ಅಂತ. ಪ್ರತಿ ಒಂದ್ಸಲ ಟ್ರಿಪ್ ಹೋಗ್ಲಿ, ಅವ್ರ ಬರ್ಡೇ ಮಾಡ್ಲಿ, ಏನ್ ಮಾಡ್ಲಿ, ಪ್ರತಿ ಸಲನು ನಮ್ಮ ಫ್ಯಾಮಿಲಿಲಿ ಈ ಮಕ್ಳು ಒಂದೇ ಅಂತ ಅಂದ್ಬಿಟ್ಟು ನಮ್ಮನ್ನ ನೋಡ್ಕೊತಾರೆ. ಅದು ತುಂಬಾ ಖುಷಿ ಆಗುತ್ತೆ ಮೇಡಮ್. ಅದ್ರಲ್ಲಿ ಇಷ್ಟು ದೊಡ್ಡ ಡೈರೆಕ್ಟ್ರು, ಅಷ್ಟು ದೊಡ್ಡ ಆರ್ಟಿಸ್ಟ್, ಅವರು ಇಷ್ಟು ಪರ್ಸನಲ್ ಆಗಿ ಮನೆ ಮಕ್ಳ ತರ ನೋಡೋದು ತುಂಬಾ ಖುಷಿ ಇದೆ. ಓಕೆ, ಈಗ ಹೊಸ ಬರಹಗಾರರು ಚಾಲೆಂಜಸ್ ಇರುತ್ತೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ನಿಮಗೇನಾದ್ರೂ ಚಾಲೆಂಜಸ್ ಬಂತಾ? ಹೇಗಿರ್ಬೇಕು ಹೊಸ ಬರಹಗಾರರಿಗೆ ಏನಾದ್ರು ಹೇಳುವುದಾದ್ರೆ? ಅಂದ್ರೆ ಟ್ರೈನ್ ಆಗ್ಬೇಕಷ್ಟೇ ಮೇಡಮ್. ಇವಾಗ KD ಸಿನಿಮಾ ಬಂದಿದೆ, ಹೊಸ ಹುಡುಗರು ಬರ್ದಿದ್ದಾನೆ ಅಂತ. ಅದರಿಂದ ನಾನೊಂದಷ್ಟು ಸಿನಿಮಾಗಳು ಬರ್ದಿದ್ದೀನಿ, ಒಂದ್ 5-6 ಸಿನಿಮಾಗಳು ಬರ್ದಿದ್ದೀನಿ. ಅದು ಒಂದಷ್ಟು ಜನ ನೋಡಿದ್ದಾರೆ, ಅವೆಲ್ಲ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಆಮೇಲೆ ಅದರಿಂದ ಒಂದಷ್ಟು ಕಾಲೇಜ್ ಲೈಫ್ ಇಂದ ಒಂದಷ್ಟು ಬುಕ್ಸ್ ಗಳು ನನಗೆ ತುಂಬಾ ಇಷ್ಟ. ಈ ಗ್ಯಾಂಗ್ಸ್ಟರಿಸಮ್ ಇವೆಲ್ಲ ರವಿ ಬೆಳಗೆರೆ ಬರೆಯೋರು ಅವೆಲ್ಲ ತುಂಬಾ ಓದ್ಕೊಂಡ್ ಬರ್ತಾ ಇದ್ದೆ ನಾನು. ನನಗೆ ಅದು ಪರ್ಸನಲಿ ತುಂಬಾ ಇಷ್ಟ. ಆಮೇಲೆ ಇದು ನನ್ ಜನರು KD, ಅದು ನನಗೇನೋ ಕಷ್ಟ ಅನಿಸ್ತಿಲ್ಲ. ತುಂಬಾ ಜನ ಕೇಳ್ತಾರೆ, ಇಷ್ಟ ಜನ ಆರ್ಟಿಸ್ಟ್ ಗಳು ಎಲ್ರಿಗೂ ಡೈಲಾಗ್ ಕೊಡ್ಬೇಕು, ಒಬ್ರು ಮಾಸ್, ಒಬ್ರು ಇಂಟ್ರೋವರ್ಟ್, ಒಬ್ರು ಎಕ್ಸ್ಟ್ರೋವರ್ಟ್, ಇವೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು ಅದೇ ಅದರಿಂದ ಟ್ರೈನ್ ನಮ್ಗೆ ಕೆಲಸ ಇರುತ್ತೋ ಬಿಡುತ್ತಾ ಮೇಡಮ್, ನಾವು ಪ್ರತಿದಿನ ಟ್ರೈನ್ ಆಗ್ತಾ ಇರ್ಬೇಕು. ನಮಗೆ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಯುದ್ಧ ಬಂದಾಗ ನಾವು ಶಸ್ತ್ರಾಭ್ಯಾಸ ಮಾಡೋದಕ್ಕಾಗೋದಿಲ್ಲ, ನಾವು ದಿನ ಟ್ರೈನ್ ಆಗ್ತಾ ಇರ್ಬೇಕು. ಬರುತ್ತೆ. ಇವಾಗ ನನಗೆ KD ಬಂದಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದ್ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಅವಾಗೆಲ್ಲ ಉಪಯೋಗಿಸ್ಬೇಕು.